ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಒಂದು ಹವ್ಯಕರ ಬ್ರಾಹ್ಮಣರಲ್ಲಿ ಮಾಡುವಂಥ ಒಂದು ಸಾಂಪ್ರದಾಯಿಕ ತಿಂಡಿಯ ಜೊತೆಗೆ ಬಂದಿದ್ದೇನೆ ಇವತ್ತು ನಾನು. ಇದರ ಹೆಸರು ಉಂಡ್ಲೆಕಾಳು ಅಂತ. ಈ ಒಂದು ಉಂಡ್ಲೆಕಾಳಿಗೆ ನಾವು ಉಪ್ಪಲ್ಲಿ ಹಾಕದಂತಹ ಒಂದು ಹಲಸಿನ ಸೊಳೆಯನ್ನು ಉಪಯೋಗಿಸ್ತೇವೆ. ಈ ಹಲಸಿನ ಸೊಳೆಯನ್ನು ನಾವು ಒಂದು ದಿನ ಮೊದಲೇ ನೆನೆಸಿರ್ತೀವಿ, ಯಾಕೆಂದರೆ ಇದರಲ್ಲಿ ತುಂಬ ಉಪ್ಪಿರೋದ್ರಿಂದ ಒಂದು ದಿನ ಮೊದಲೇ ಇದನ್ನು ಚೆನ್ನಾಗಿ ಒಂದೆರಡು ಸಲ ತೊಳೆದ್ಬಿಟ್ಟು ನೆನೆ ಹಾಕಬೇಕಾಗತ್ತೆ. ನೆಕ್ಸ್ಟ್ ಡೇ ಬಂದು ಮತ್ತೊಂದೆರಡು ಸಲ ತೊಳೆದ್ಬಿಟ್ಟು ಇದನ್ನು ಒಂದು 2 ಭಾಗ ಮಾಡಿ ನಾವು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕಾಗತ್ತೆ. ತುಂಬ ಚಿಕ್ಕದಾಗಿ ಏನು ಕಟ್ ಮಾಡೋದು ಬೇಕಾಗಲ್ಲ. ಸೊ ಒಂದು 2 ಪೀಸ್ ಮಾಡಿದ್ರೆ ಸಾಕು. ಜೊತೆಗೆ ಸ್ವಲ್ಪ ಏಲಕ್ಕಿ ಹಾಕಿ ಒಂದು ಸಲ ಇದನ್ನು ರುಬ್ಕೊತೀನಿ. ಸ್ವಲ್ಪ ರುಬ್ಬಾದಮೇಲೆ ಇದೇ ಒಂದು ರುಬ್ಬಿರುವ ಮಿಶ್ರಣಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಮಿಕ್ಸ್ ಮಾಡ್ತೀನಿ. ಸೊ 1 ಕಪ್ ಆಗುವಷ್ಟು ಕಾಯಿ ತುರಿನ ಮತ್ತೆ ಒಂದು ಸಲ ಮಿಕ್ಸರ್ ಮಾಡಿಕೊಂಡು ಸ್ವಲ್ಪ ಸಣ್ಣ ಆದಮೇಲೆ ಅದೇ ಒಂದು ಜಾರಲ್ಲಿ ನಾನು ಆ 1 ಕಪ್ ಮೆಜರ್ಮೆಂಟ್ ತೋರಿಸಿದ್ನಲ್ಲ 1.5 ಕಪ್ ಆಗುವಷ್ಟು ಬೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಚೆನ್ನಾಗಿ ನುಣುಪಾಗಬೇಕಾಗತ್ತೆ. ಅದನ್ನು ನಾವು ಸಣ್ಣ ಉರಿಯಲ್ಲಿ ಕಾಯಿಸ್ಕೋಬೇಕಾಗತ್ತೆ. ಹಿಟ್ಟನ್ನು ಸ್ವಲ್ಪ ಸಣ್ಣ ಉರಿ ಇದ್ದರೆ ಓಕೆ, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಕಾಯಿಸ್ಕೋಬೇಕು. ನೋಡಿ, ಈ ಥರ ಒಂದು ಹದ ಬರುತ್ತೆ. ಈ ಹದ ಬಂದಿದೆ ಅಂದರೆ ಕರೆಕ್ಟಾಗಿ ಕಾದಿದ್ದ ಹಿಟ್ಟು ಅಂತ ಅರ್ಥ. ಸೊ ಈ ಒಂದು ಹದ ಬಂದ ತಕ್ಷಣ ನೀವು ಒಂದ್ಸಲ ಕೈಯಲ್ಲಿ ಮುಟ್ಟಿ ನೋಡಿ, ಆಯಿತಾ? ಕೈಗೆ ಅಂಟಬಾರ್ದು. ಅದು ಕೈಗೆ ಅಂಟಲ್ಲ ಅಂತಿದ್ರೆ ಕರೆಕ್ಟಾಗಿದೆ ಹದ ಅಂತ. ಸೊ ಈ ಹದ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಆರಕ್ಕೆ ಬಿಟ್ಬಿಡಿ. ಸೊ ಇದು ಆರೋಷ್ಟರಲ್ಲಿ ನಾನು ಸ್ವಲ್ಪ ಎಣ್ಣೆನ ಕಾಯಕ್ಕೆ ಇಟ್ಬಿಡ್ತೀನಿ. ಇದೆಲ್ಲ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ. ಆಲ್ಮೋಸ್ಟಾಗಿ ನಾವು ಇವಾಗ ಗುಲಾಬ್ ಜಾಮೂನ್ಗೆ ಉಂಡೆ ಮಾಡ್ತೀವಲ್ವ, ಆ ಹದ ಮಾಡಿದ್ರೆ ಸಾಕಾಗತ್ತೆ. ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಈ ಥರ ರೆಡಿ ಮಾಡಿಕೊಂಡು ಇದನ್ನು ನಾವು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ತುಂಬ ಒಂದು ಹಳೆಯ ಕಾಲದ ಒಂದು ಸಾಂಪ್ರದಾಯಿಕ ತಿಂಡಿ, ಅಷ್ಟೇ ರುಚಿಯಾಗಿರುತ್ತೆ. ಸೊ ಇದನ್ನು ಸಣ್ಣ ಉರಿಯಲ್ಲೇ ನಾವು ಬೇಯಿಸಬೇಕು, ಯಾಕೆಂದರೆ ದೊಡ್ಡ ಉರಿ ಇದ್ದರೆ ಚೆನ್ನಾಗಿ ಬೇಯಲ್ಲ, ಸೀದೋಗಿರುತ್ತೆ. ಸಣ್ಣ ಉರಿಯಲ್ಲಿ ಬೇಯಿಸ್ಕೊಬೇಕು. ತುಂಬ ರುಚಿಕರವಾದ ತಿಂಡಿ ಅಂತಲೇ ಹೇಳ್ಬೋದು. ತುಂಬ ಹಳೆಯ ಕಾಲದಿಂದ ನಮ್ಮ ಒಂದು ಕೃಷ್ಣ ಜನ್ಮಾಷ್ಟಮಿಗೆ ಇದೇ ಒಂದು ತಿಂಡಿನ ನೈವೇದ್ಯಕ್ಕೆ ಅಂತ ಮಾಡೋದು. ಇದನ್ನು ನಾವು ಬೆಣ್ಣೆ ಜೊತೆಗೆ ತಿನ್ನೋದು ಯಾವತ್ತೂ ಬಂತು. ಬೆಣ್ಣೆ ಹಚ್ಕೊಂಡು ತಿಂತೀವಿ. ತುಂಬ ರುಚಿಯಾಗಿರುತ್ತೆ. ಇದರ ಒಂದು ಟೇಸ್ಟೇ ಬೇರೆ ಥರ ಇರುತ್ತೆ ಅಂತ ಹೇಳ್ಬೋದು. ಅಷ್ಟು ರುಚಿಕರವಾಗಿರುತ್ತೆ. ನೋಡಿ, ಈ ಥರ ನೈವೇದ್ಯಕ್ಕೆ ನಾನು ತಯಾರು ಮಾಡ್ಕೊತಿದ್ದೀನಿ. ಜೊತೆಗೆ ಸ್ವಲ್ಪ ಅವಲಕ್ಕಿ, ಬೆಲ್ಲ, ಕಾಯಿ ತುರಿನೂ ಕೂಡ ಕೊಡ್ತಾ ಇದ್ದೀನಿ ನೈವೇದ್ಯಕ್ಕೆ ಅಂತ. ಸೊ ನಮ್ಮ ಪುಟ್ಟಭಟ್ರು ಇವಾಗ ಪೂಜೆಯನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಅವ್ರದ್ದೇ ಇವತ್ತು ಪೂಜೆ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you for watching.